ನಾಳೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರಿ ಸಂಬಂಧ ಬೃಹತ್ ಪ್ರತಿಭಟನೆ ನಡೀತಾ ಇರುವಂಥದ್ದು. ಈಗಾಗಲೇ ರಾಜ್ಯದಿಂದ DCM ಸೇರಿದಂತೆ ಸಾಕಷ್ಟು ಸಚಿವರು ಮತ್ತು ಶಾಸಕರು ಕೂಡ ಬರ್ತಾ ಇರುವಂಥದ್ದು. CM ಕೂಡ ನಾಳೆ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಇವತ್ತು ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಕೂಡ ಇದ್ದಾರೆ ನಮ್ಮ ಜೊತೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ವೋಟ್ ಚೋರಿ ಸಂಬಂಧ ಪ್ರತಿಭಟನೆ ನಡೀತಾ ಇದೆ ಸರ್, ಏನೆಲ್ಲ ಆಗುತ್ತೆ ಅಂತೇಳಿ? ಇಡೀ ರಾಷ್ಟ್ರ ಇವತ್ತು ವಿರೋಧ ಪಕ್ಷವನ್ನು ಯಾವ ರೀತಿ ದಮನಕಾರಿ ನೀತಿನಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣಾ ವ್ಯವಸ್ಥೆಯನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥ ಸಂದರ್ಭಗಳನ್ನು ನಾವು ದಾಖಲೆ ಸಮೇತ ಸಾಕ್ಷ್ಯಾಧಾರಿತವಾಗಿ ಇವತ್ತು ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ತಮ್ಮ ಪೂರ್ಣ ಪ್ರಮಾಣದ ಸಾಕ್ಷಿಗಳನ್ನು ಮುಂದಿಟ್ಕೊಂಡು ರಾಷ್ಟ್ರದ ಜನತೆಗೆ ಇದರ ಬಗ್ಗೆ ಅರಿವು ಉಂಟು ಮಾಡೋದಲ್ಲದೆ ಯಾವ ರೀತಿ ಷಡ್ಯಂತ್ರಗಳು ಇವತ್ತು ರೂಪಿತ ಆಗ್ತಾಯಿದ್ದಾವೆ, ಹೊಸ ಹೊಸ ರೂಪಾಂತರಗೊಂಡಂಥ ಷಡ್ಯಂತ್ರಗಳು ಇವತ್ತು ಬರ್ತಾ ಇರ್ತವೆ. ಹಿಂದೆ ಎಂದೂ ನಾವು ಊಹೆಗೆ ನಾವು ನಿಲುಕದೇ ಇರತಕ್ಕಂಥ ವಿಚಾರಗಳು ಇವತ್ತು ಈಚೆ ಬರ್ತಾ ಇರೋದ್ರಿಂದ ಈ ಎಲ್ಲ ವಿಚಾರಗಳು ಹೊಸ ತಂತ್ರಗಾರಿಕೆಯ ಒಂದು ದಮನಕಾರಿ ನೀತಿ ಆಗಿರೋದ್ರಿಂದ ಇದನ್ನು ನಾವು ವಿರೋಧ ಮಾಡಲಿಲ್ಲ ಅಂತಂದರೆ ಜನತೆಗೆ ಇದರ ಬಗ್ಗೆ ಅರಿವು ಉಂಟಾಗಲ್ಲ. ಭಾಳಷ್ಟು ಜನಕ್ಕೆ ಏನು ಆಡಳಿತ ಪಕ್ಷ ಇವತ್ತು ಹೇಳ್ತಾ ಇದೆ, ಆಡಳಿತ ಪಕ್ಷವೇ ಹೇಳ್ತಾ ಇರ್ತಕ್ಕಂಥದ್ದು ಸರಿ ಅನ್ನೋಂಥ ಒಂದು ವಿಚಾರ ಹೊರಹೊಮ್ಮೋದಕ್ಕಿಂತ ಯಾವ ರೀತಿ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದು ಕೂಡ ಪ್ರಮುಖವಾದಂಥ ವಿಚಾರ. ಆ ವಿಚಾರದಲ್ಲಿ ವೋಟ್ ಚೋರಿಯನ್ನು ಹೇಗೆ ಮಾಡ್ತಾಯಿದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಮಾಡ್ತಾರೆ, ಯಾವ್ಯಾವ ರೀತಿಯಲ್ಲಿ ಮಾಡ್ತಾರೆ. ಮೊನ್ನೆ ನಡೆದ ಬಿಹಾರದ್ದು ಇನ್ನೊಂದು ಥರ ರೂಪಾಂತರ. ಅದು ಕರ್ನಾಟಕದಲ್ಲಿ ನಡೆದ ರೀತಿಯೇ ಬೇರೆ, ಬಿಹಾರದಲ್ಲಿ ನಡೀತಾ ಇರತಕ್ಕಂಥ ರೀತಿಯೇ ಬೇರೆ, ಬೇರೆ ಬೇರೆ ರಾಜ್ಯದಲ್ಲಿ ಅವ್ರದ್ದೇ. ಈಗ ಮಹಾರಾಷ್ಟ್ರದಲ್ಲಿ ನಡೆದ ರೀತಿಯೇ ಬೇರೆ. ಇದಕ್ಕೆ ಸಾಕ್ಷಿಗಳನ್ನ ನಾವು ಇಟ್ಕೊಂಡು ಹೆಜ್ಜೆ ಇಡ್ತಾ ಇದ್ದೀವಿ. ಆದರೆ ಇದನ್ನು ದುರುಪಯೋಗಪಡಿಸ್ಕೊಂಡು ಆಡಳಿತವನ್ನು ಹೇಗೆ ತಮ್ಮ ಕೈಗೆ ಕಪಿಮುಷ್ಟಿಗೆ ತೆಗೆದುಕೊಳ್ಬೋದು ಅನ್ನೋಂಥದ್ದನ್ನು ತಾವು ಹೊಸ ತಂತ್ರಗಾರಿಕೆ ಮುಖಾಂತರ ಆಡಳಿತ ಪಕ್ಷ ನಡೆಸ್ತಾ ಇರ್ತಕ್ಕಂಥ ಸಾಹಸ. ಆಳಂದ ಕ್ಷೇತ್ರದಲ್ಲೂ ಕೂಡ ಏನೊಂದು ಸಾಕ್ಷಿ ಸಿಕ್ಕಿರುವಂಥದ್ದು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು ಸರ್. ಅಲ್ಲಿ BJP ವೋಟ್ ಚೋರಿ ಮಾಡಿದೆ ಅನ್ನೋದು ಆರೋಪ ಇರುವಂಥದ್ದು. ಇದು ನಾವೇನು ಇವತ್ತು ಹೇಳ್ತಾ ಇಲ್ಲ, ಆಮೇಲೆ ನಾವೇನು ಸೃಷ್ಟಿ ಮಾಡೋಕ್ಕಾಗ್ತಿಲ್ಲ. ಇವೆಲ್ಲ ದಾಖಲೆಗಳ ಜೊತೆಲಿ ಮಾತಾಡ್ತೀವಿ. ಈ ದಾಖಲೆಗಳು ಏನು ಹೇಳ್ತವೆ, ಕಾಂಗ್ರೆಸ್ನ ಯಾವ ರೀತಿ ಆಡಳಿತದಿಂದ ದೂರ ಇಡಬೇಕು, ಕಾಂಗ್ರೆಸ್ನವ್ರಿಗೆ ಆಡಳಿತ ಮಾಡೋಕ್ಕಾಗೋದಿಲ್ಲ, ಜನಾಭಿಪ್ರಾಯ ಇಲ್ಲವೇ ಇಲ್ಲ ಅನ್ನೋವಂಥ ಒಂದು ಷಡ್ಯಂತ್ರವನ್ನು ರೂಪಿಸಿ ವಿರೋಧ ಪಕ್ಷಗಳನ್ನ ಹೇಗೆ ಒಂದು ದಮನ ಮಾಡ್ಬೋದು ಅನ್ನೋಂಥದ್ರ ತಂತ್ರಗಾರಿಕೆ ಇದು. ಈಗ ನಮಗೂ ಅರಿವಾಗಿದೆ, ಇನ್ನು ಮುಂದೆ ನಾವು ತಯಾರಾಗ್ತಿದ್ದೀವಿ. ಇವರ ಈ ಷಡ್ಯಂತ್ರಗಳಿಗೆ ನಾವು ಬಲಿಯಾಗೋದಿಲ್ಲ. ಜನರಿಗೂ ಕೂಡ ಅರಿವು ಉಂಟು ಮಾಡಿ ಸಾರ್ವಜನಿಕ ಸಹಭಾಗಿತ್ವದ ಜೊತೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಮತ್ತು ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಹೋರಾಟ ಅಚಲವಾಗಿ ಇರ್ತದೆ. ರಾಹುಲ್ ಗಾಂಧಿಯವರು ಇದರ ವಿಚಾರವಾಗಿ ಆಳವಾದಂಥ ಜ್ಞಾನ, ಅರಿವು ಮತ್ತು ತಂತ್ರಜ್ಞಾನದ ವಿಚಾರವನ್ನೆಲ್ಲ ಅರ್ಥಕೊಂಡೇ ಮಾತಾಡ್ತಿದ್ದಾರೆ. ರಾಜ್ಯದಿಂದ ಯಾರ್ಯಾರು ಬರ್ತಾವ್ರೆ, ಎಷ್ಟು ಜನ ಭಾಗಿಯಾಗ್ತಾರೆ? ಎಲ್ಲ ಕ್ಷೇತ್ರದಿಂದನೂ ಈ ವೋಟ್ ಚೋರಿ ವಿಚಾರವಾಗಿ ನಮ್ಮ ಕಾಂಗ್ರೆಸ್ಗರು ಸ್ವಇಚ್ಛೆಯಿಂದ ಈ ಒಂದು ರ್ಯಾಲಿನಲ್ಲಿ ಭಾಗಿಯಾಗೋದಕ್ಕೆ ಬರ್ತಾಯಿದ್ದಾರೆ. ಈಗ ನಮ್ಮ ಕ್ಷೇತ್ರದಿಂದಲೂ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕ್ಷೇತ್ರದಿಂದಲೂ ಹಲವಾರು ಜನ ಬಂದಿದ್ದಾರೆ, ಇನ್ನೂ ಬರ್ತಾಯಿದ್ದಾರೆ. ಟ್ರೈನಲ್ಲೂ ಬರ್ತಾಯಿದ್ದಾರೆ, ನಾಳೆ ಬೆಳಗ್ಗೆನೂ ಬರೋರಿದ್ದಾರೆ. ಹಾಗಾಗಿ ಎಲ್ರಿಗೂ ಮುಕ್ತವಾಗಿ ಸ್ವಾಗತವನ್ನು ಬಯಸೋದಲ್ಲದೆ ಸಣ್ಣ ಪುಟ್ಟ ಅವ್ರಿಗೇನಾದ್ರು ಇಲ್ಲಿ ಒಂದು ಉಳ್ಕೊಳ್ಳೋದಕ್ಕೋ ಅಥವಾ ಏನೋ ಊಟ ತಿಂಡಿಗೆ ಸಮಸ್ಯೆ ಇದ್ದರೆ ನಾವುಗಳು ಮತ್ತು ಪಕ್ಷನೂ ಕೂಡ ಇದ್ರ ಬಗ್ಗೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾಯಿದೆ. ಎಲ್ಲ ರೀತಿಯಲ್ಲಿ ನಾವು ಗಮನ ಹರಿಸಿ ಇದನ್ನು ಯಶಸ್ವಿ ರ್ಯಾಲಿಯನ್ನಾಗಿ ಮಾಡ್ತೀವಿ. ರಾಜ್ಯದಲ್ಲಿ ನಾಯಕತ್ವ ವಿಚಾರ ಬದಲಾವಣೆ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ ಸರ್, ಅದ್ರ ಬಗ್ಗೆ ಸರ್? ಅದು ಹೈಕಮಾಂಡ್ ನಮ್ಮದು ಸದೃಢವಾಗಿದೆ. ಅದರ ಬಗ್ಗೆ ಯಾರು ಮಾಧ್ಯಮನೇ ಆಗಲಿ, ವ್ಯಕ್ತಿನೇ ಆಗಲಿ, ನಾಯಕನೇ ಆಗಲಿ ಮಾತಾಡೋಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ನಮ್ಮ ಪಕ್ಷ ಸೈದ್ಧಾಂತಿಕವಾಗಿ ಒಂದು ನೆಲೆಗಟ್ಟಿನಲ್ಲಿ ಅತ್ಯಂತ ಪ್ರಾಚೀನವಾದಂಥ ಪಕ್ಷವಾಗಿ ಈ ರಾಷ್ಟ್ರದಲ್ಲಿ ಉಳಿದಿದೆ. ಹೈಕಮಾಂಡ್ ಸದೃಢವಾಗಿದೆ. ಇಕ್ಬಾಲ್ ಹುಸೇನ್ ಅವರು ಜನವರಿ 6ನೇ ತಾರೀಕು DCM ಅವರು ಅಂತ ಹೇಳಿದಾಗ ಇನ್ನೊಬ್ಬರ ಹೆಸರು ಅಪ್ರಸ್ತುತ. ಹೈಕಮಾಂಡ್ ಈಸ್ ಎವ್ರಿಥಿಂಗ್. ಇದಿಷ್ಟು ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರ ಮಾತಾಗಿರುವಂಥದ್ದು. ಒಟ್ಟಾರೆ ಏನು ನಾಳೆ ಬರುವಂಥ ಕಾರ್ಯಕ್ರಮಕ್ಕೆ ಸಾಕಷ್ಟು ಒಂದು ದೆಹಲಿಯಲ್ಲಿ ಏನು ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಹೀಗಾಗಿ ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಮತ್ತು ಬರೋರು ಕೂಡ ಎಲ್ಲ ವಾಸ್ತವ್ಯ ಮಾಡಿದ್ದೀವಿ ಅನ್ನೋದು ಕೂಡ ಶಾಸಕರ ಮಾತು ಹೇಳಿಕೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್.